ಒಂದು ಮೀನನ್ನು ನಾನು 2 ಭಾಗ ಮಾಡಿ ಸ್ವಲ್ಪ ಫ್ರೈ ಮಾಡೋಣ ಅಂತೇಳಿ ಇಬ್ಬರಿಗೆ. ಆ್ಯಕ್ಚುಲಿ ಫುಲ್ ಹಾಕೋಣ ಅಂದ್ಕೊಂಡೆ, ಬಟ್ ಅದು ಪ್ಯಾನ್ ಚಿಕ್ಕದಿರೋದ್ರಿಂದ ಅದನ್ನು ಹಾಕ್ತದೆ ಇದಕ್ಕೆ ನೋಡಿ. ಈಗ ಚೆನ್ನಾಗಿ ಬಾಯ್ಲ್ ಆಗಬೇಕು, ನಂತರ ಚೆನ್ನಾಗಿ ಆಗ್ತದೆ. ಮತ್ತೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ರೆಸಿಪಿ ನಾನು ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಕಂಪ್ಲೀಟ್ಲಿ ಕೇರಳ ಸ್ಟೈಲ್ ಅಡುಗೆ ಮಾಡ್ತಾ ಇರೋದು. ಸೊ ಅದು ಬಂದು ನಾನು ಮಾಡ್ತಾ ಇರೋ ಅಡುಗೆ ಬಂದು ಇವತ್ತು ಮರಗೆಣಸು ಅಂತ ಹೇಳ್ತದೆ. ಮರಗೆಣಸು ಮತ್ತು ಅದೇ ಥರ ಬಂಗುಡೆ ಫಿಶ್ ಪುಳಿ ಮುಂಚಿನ ಮಾಡ್ತಿದ್ದೇನೆ. ಅದ್ರ ಜೊತೆಗೆ ಮೀನು ನೀವು ಯಾವುದೇ ಥರ ಕಾಂಬಿನೇಷನ್ನಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ಬಂಗುಡೆನೂ ಚೆನ್ನಾಗಿರುತ್ತೆ. ಸೊ ಬನ್ನಿ ಗೈಸ್, ಯಾವ ಥರ ಮಾಡ್ತಿದ್ದೇನೆ ಅಂತ ತೋರಿಸ್ತೀನಿ ನಾನು. ಸೊ ನೋಡಿ, ಇವತ್ತು ನಾನು ಮರಗೆಣಸನ್ನು ಆಲ್ರೆಡಿ ನಾನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ. ಆ್ಯಕ್ಚುಲಿ ನಾನು ಇವತ್ತು ಇದನ್ನು ಕುಕ್ಕರಲ್ಲಿ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ, ಯಾಕಂದರೆ ಪಾತ್ರೆಯಲ್ಲಿ ಮಾಡಬೇಕಾಗಿತ್ತು. ಪಾತ್ರೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ಕುಕ್ಕರಲ್ಲಿ ತೊಂದರೆ ಇಲ್ಲ. ಏನಂತಂದರೆ ಕೆಲವೊಂದು ಸ್ವಲ್ಪ ಬೇಗ ಬಾಯ್ಲ್ ಆಗಲ್ಲ, ಅದಕ್ಕೆ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ನಾನು. ಮತ್ತು ಈ ಮರಗೆಣಸಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಇದು ಬಾಯ್ಲ್ ಆದಮೇಲೆ ಯಾವ ಥರ ಅಂತ ತೋರಿಸ್ತೀನಿ. ಸೊ ಅದು ಬಾಯ್ಲ್ ಆದಮೇಲೆ ಏನೇನು ಹಾಕಬೇಕು ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಸ್ವಲ್ಪನೇ ತೊಗೊತಿರೋದು, ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ತೆಂಗಿನಕಾಯಿ, 1-2 ಮೆಣಸಿನ್ಕಾಯಿ, 1-2-3 ನಂಬರ್ ಆಫ್ ಬೆಳ್ಳುಳ್ಳಿ ಇದೆ, ಅದೇ ಥರ ಸೋಂಪು ಇದೆ, ಸ್ವಲ್ಪ ಜೀರಿಗೆ ಇದೆ, ಜಸ್ಟ್ ಚಿಟಿಕೆ ಅಷ್ಟು. ಏನಕ್ಕಂದರೆ ಅದು ಜಸ್ಟ್ ರುಬ್ಬಿ ಅದಕ್ಕೆ ಅದು ಬಾಯ್ಲ್ ಆಗೋ ಹಾಕಲಿಕ್ಕೆ. ಓಕೆನಾ. ಮತ್ತು ಇದು ಫಿಶ್ಶಿಗೆ ನಾನು ರೆಡಿ ಮಾಡ್ತಾ ಇರೋದು. ಇದೆರಡೂ ಸಪ್ರೇಟ್ ಕೊಕೊನೆಟ್ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಫಿಶ್ಶಿಗೆ ಸ್ವಲ್ಪ ಫಿಶಲ್ಲಿ ಮಾಡ್ತಾ ಇರೋದಲ್ಲ, ಸೊ ಅದರಿಂದ ಜಿಂಜರ್ ಗಾರ್ಲಿಕ್ ಜಸ್ಟ್ ಜಜ್ಜಿ ಇಟ್ಟಿದ್ದೀನಿ. ಸೊ ಬನ್ನಿ ಗೈಸ್, ಇವಾಗ ನಾನು ಏನಂತಂದರೆ ಇದನ್ನು ಕುಕ್ಕರಲ್ಲಿ ಹಾಕಿ ಬಾಯ್ಲ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ನೋಡಿ. ಸೊ ನನ್ನ ಹತ್ರ ಒಂದು ಹಳೆ ಕುಕ್ಕರ್ ಇದೆ, ಅದರಲ್ಲೇ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಇವಾಗ ನೀರನ್ನು ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ನೀರು ಫುಲ್ ಇರಬೇಕು ಇದರಿಂದ, ಯಾಕಂದರೆ ಅದು ಸೀಟಿ ರೆಡ್ ಸಾಲ್ಟನ್ನು ಹಾಕ್ತಿದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕೊಬೋದು ನೋಡಿ. ನಾನು ಇವಾಗ ಸದ್ಯಕ್ಕೆ ಇಷ್ಟ ಹಾಕ್ತಿದ್ದೀನಿ, ಆಮೇಲೆ ಮತ್ತೆ ಬೆಂದಾದ್ಮೇಲೆ ನೋಡ್ಬಿಟ್ಟು ಹಾಕಿದರೆ. ಅರಿಶಿನ ಹಾಕ್ತಿದ್ದೇನೆ ಸ್ವಲ್ಪ, ಅದೇ ಥರ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಹಾಕಿದ್ದೀನಿ, ತೆಂಗಿನ ಎಣ್ಣೆ ಸ್ವಲ್ಪ. ಇದು ಖಾರ ಪುಡಿ ಹಾಕ್ತಿದ್ದೀನಿ. ಫಸ್ಟ್ ಟೊಮೆಟೊನ ಬಿಸಿ ಮಾಡಬೇಕು ನೋಡಿ. ಟೊಮೆಟೊ ಇದು ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗಬೇಕು. ಆ ಥರ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನೇನು ಮಾಡಬೇಕಂದ್ರೆ ಒಂದು ಸೈಡಿಗೆ ಇಟ್ಟು, ಅದಾದ ನಂತರ ಅದು ಆನಿಯನ್ ಏನು ಇಟ್ಟಿದ್ದೀನಿ ಆ ಆನಿಯನನ್ನು ಅದೇ ಪಾತ್ರೆಗೆ ಹಾಕೊಬೇಕು. ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ಮೇಲೆ ಇದೆರಡನ್ನೂ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ನಾನು ಏನು ಮಾಡಬೇಕಂತ ನೆಕ್ಸ್ಟ್ ತೋರಿಸ್ತೇನೆ. ಆನಿಯನ್ ಹಾಕ್ತಿದ್ದೇನೆ. ಹಾಕಿ ನಾನು ಇದನ್ನು ತೆಗಿತಾ ಇದ್ದಾನೆ, ಇದಕ್ಕೆ ಹಾಕ್ತಾ ಇದ್ದಾನೆ ನೋಡಿ. ಜೊತೆಗೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡ್ಬೇಕು ಚೆನ್ನಾಗಿ ನೋಡಿ. ಇವಾಗ ಈ ಥರ ಹಾಕ್ಬೇಕು, ಚೆನ್ನಾಗಿ ಫ್ರೈ ಆಯಿತು. ಇಷ್ಟೇ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಮಾಡೋಂಗಿಲ್ಲ. ಇವಾಗ ಇದಕ್ಕೆ ಹಾಕ್ತಿದ್ದೀನಿ ನೋಡಿ, ಹಾಕಿದ್ದೀನಿ. ಮತ್ತೆ ಬೇಕಾದ್ರೆ ಹಾಕಿದ್ರೆ ಆಯಿತು, ಯಾಕಂದ್ರೆ ಮತ್ತೆ ಒಗ್ಗರಣೆ ಕೊಡಬೇಕು ಇದಾದಮೇಲೆ. ಈಗ ಇದು ಜಸ್ಟ್ ಮಸಾಲೆ ಎಲ್ಲ ಹಾಕೋಕ್ಕೆ ಹಾಕ್ತಿರೋದು, ಮತ್ತೆ ಒಗ್ಗರಣೆ ಕೊಡಬೇಕು. 2 ಗ್ರೀನ್ ಚಿಲ್ಲಿ ಹಾಗೆ ಹಾಕ್ತಾ ಇದ್ದೀನಿ, ಗ್ರೀನ್ ಚಿಲ್ಲಿನ.
ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಜಿಟ್ಟಿದ್ದೀನಲ್ಲ ಅದನ್ನು ಹಾಕ್ತಿದ್ದೀನಿ. ಸ್ವಲ್ಪ ಹಾಕ್ತೀನಿ, ಅಷ್ಟು ಬೇಡ ಅನಿಸುತ್ತೆ. ಸೊ ಅದಕ್ಕೆ ನಾನು ಅಷ್ಟೊಂದು ಹಾಕಲ್ಲ, ಬೇಕಾದರೆ ಹಾಕಿದೆ. ಆಮೇಲೆ ನೀರು ಹಾಕ್ತೆ ನಾನು ಇದಕ್ಕೆ. ನೋಡಿ ಉಪ್ಪು ಹಾಕ್ತೀನಿ. ಇವಾಗ ನೋಡಿ ನಾನು ಅರಿಶಿನ ಹಾಕ್ತಿದ್ದೀನಿ, ಖಾರ ಪುಡಿ ಹಾಕ್ತೀನಿ. ಇದ್ದೀನಿ ನಾನು. ನೋಡಿ ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಮೇಲೆ ನೀವು ಕರಿಬೇವು ಇಲ್ಲಿದೆ, ನಾನು ಇಟ್ಕೊಂಡಿದ್ದಾಗಲೇ ತೊಳೆದು ನೋಡಿ ಇಲ್ಲಿ ಹಾಕ್ತಿದ್ದೇನೆ. ಹಾಕಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಮೀನನ್ನು ಹಾಕಬೇಕು. ನಾನು ಮೀನು ನೋಡಿ ಆಗಲೇ ಇಲ್ಲಿ ನಾನು ಸ್ವಲ್ಪ ಮಾಡೋದ್ರಿಂದ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಹಾಕ್ತಿರೋದು. ನೀವು ಎಷ್ಟು ಮಾಡ್ತೀರಾ ಅದಕ್ಕೆ ತಕ್ಕಂತ ನೋಡಿ ಇಂಗ್ರೀಡಿಯೆಂಟ್ಸ್ ಹಾಕಿರಾಯ್ತು. ಮೀನು ನೋಡಿ ಆಗಲೇ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ. ಇವಾಗ ನೀರು ಹಾಕ್ತೀನಿ ನೋಡಿ. ಹುಣಸೆ ನೆನೆಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದಕ್ಕೆ ಹಾಕಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೋಟ್ಲಲ್ಲೆಲ್ಲ ಕಲರ್ ಹಾಕ್ತಾರೆ. ಕಲರ್ ಹಾಕಿದರೆ ಏನಾಗ್ತದಂದರೆ ಫುಲ್ ನಿಮಗೆ ಹೊಟ್ಟೆಗೆಲ್ಲ ಸರಿ ಇರಲ್ಲ, ಆ ಥರ ಎಲ್ಲ ಆಗುತ್ತೆ. ನಾವು ನ್ಯಾಚುರಲ್ ಆಗಿ ಮಾಡ್ತಿದ್ದೀವಿ. ನಮ್ಮದು ನಾವು ಖಾರ ಬಂದು ನಾವು ಊರಿಗೆ ಹೋದಾಗ, ಅವ್ರ ಮನೆಗೆ ಹೋದಾಗ ಅಲ್ಲಿ ಖಾರ ಮಾಡಿಸ್ಕೊಂಡು ಮಿಲ್ಲಲ್ಲಿ ನ್ಯಾಚುರಲ್ ಆಗಿರೋದು ಮಾಡಿಸ್ಕೊಂಬರ್ತೀವಿ ಊರಿಗೆ ಹೋದಾಗ, ಅವ್ರ ಮನೆಗೆ ಹೋದಾಗ. ಸೊ ಇಲ್ಲಿ ನೋಡಿ ನಾನು ಇದನ್ನು ಹಾಕ್ತಿದ್ದೀನಿ. ಇವಾಗ ಸ್ವಲ್ಪನೇ ಹಾಕ್ತೀನಿ, ಮತ್ತು ಬೇಕಾದರೆ ಹಾಕಿದರೆ ಆಯಿತು. ಜಾಸ್ತಿ ಹುಳಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಜಾಸ್ತಿ. ಸೊ ಅದನ್ನು ಹಾಕ್ತಿದ್ದೇನೆ ಅದಕ್ಕೆ ನೋಡಿ. ಈಗ ಚೆನ್ನಾಗಿ ಬಾಯ್ಲ್ ಆಗಬೇಕು, ನಂತರ ಚೆನ್ನಾಗಿ ಆಗ್ತದೆ. ಮತ್ತು ನಮ್ಮ ಟೇಸ್ಟಿ ಆಗಿರೋ ಏನು ಹೇಳೋದು, ಹುಳಿ ಮುಂಚಿ ಗೆಣಸು ರೆಡಿ ಆಗುತ್ತೆ ತಿನ್ನೋಕ್ಕೆ. ಮಾಡ್ತೀನಿ ನೋಡಿ. ಇದು ಈಗ ಸ್ವಲ್ಪ ತಿಕ್ಕಾಗಬೇಕು, ಆವಾಗಲೇ ಚೆನ್ನಾಗಾಗೋದು. ಅದಕ್ಕೆ ಇಷ್ಟು ನೀರು ಹಾಕ್ತಿರೋದು. ಅದು ಬಾಯ್ಲ್ ಬಂಗುಡೆ ಮೀನೆಲ್ಲ ಆ್ಯಕ್ಚುಲಿ ಮೀನು ಚೆನ್ನಾಗಿದ್ದರೆ ಸಾರು ಕೂಡ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಫಸ್ಟ್ ಅಂದ್ಕೊಂಡಿದ್ದೆ ಇವತ್ತಿನ ರೆಸಿಪಿ ಬಂದು ಬೇರೆ ಏನಾದರೂ ಮಂಗ್ಳೂರು ಸ್ಟೈಲ್ ಬೇರೆ ರೆಸಿಪಿ ಮಾಡೋಣ ಅಂತ. ಬಟ್ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ನಾನು ಕಂಪ್ಲೀಟ್ಲಿ ಕೇರಳ ಸ್ಟೈಲನ್ನು ಕುಕ್ ಮಾಡ್ತೇನೆ ನಾನು. ಸೊ ಇದನ್ನು ಚೆನ್ನಾಗಿದೆ. ಕುದಿಸೋಕೆ ಇಟ್ಟಿದ್ದೀನಿ, ಅದು ಒಂದು ಕಡೆ ಕುದೀತಿದೆ. ಸೊ ಟೈಮ್ ಬಿನ್ನು ನಾನು ಇನ್ನು ಗೆಣಸಿಗೆ ರುಬ್ಬೋ ಅಂತ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಹಾಕ್ತಿದ್ದೀನಿ. ಸೊ ಅದನ್ನು ಮಾಡ್ಕೊಂಡು ಬರ್ತೀನಿ ನೋಡಿ. 2 ಮೆಣಸು, ತೆಂಗಿನ ತುರಿ. ಇದಕ್ಕೆ ನೀವು ನೀರು ಹಾಕ್ಲಿಕ್ಕಿಲ್ಲ, ಏನಂತಂದರೆ ಸುಮ್ಮನೆ ಜಸ್ಟ್ ಒಂದು ಗ್ರೈಂಡ್ ಮಾಡಬೇಕಷ್ಟೇ. ಕುಕ್ಕರಲ್ಲಿ ನಾನು ಸೀಟಿ ಹೊಡ್ಲಿಕ್ಕೆ ಇಟ್ಟಿದ್ದು ನೋಡಿ, ಈ ಥರ ಆಗಿದೆ. ಈಗ ನಾನು ಅದನ್ನು ಬೇರೆ ಇದಕ್ಕೆ ಜಸ್ಟ್ ಜಾಲರಿಯಲ್ಲಿ ಹಾಕಿ ಥರ ನೀರು ತೆಗಿಬೇಕು. ನೀರನ್ನ ಬಗ್ಸ್ಬೇಕು ನೀವು. ಆ ಕಲರ್ ಆಗಿದೆ ನೋಡಿ. ಇದಕ್ಕೆ ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಗೆಣಸಿಗೆ ತೆಂಗಿನೆಣ್ಣೆ ಹಾಕಿ ಇವಾಗ ಇದನ್ನು ಹಾಕಬೇಕು. ಈ ಥರ ಕರಿಬೇವನ್ನು ತೊಳೆದಿಟ್ಟಿದ್ದೇನೆ ಆಗಲೇ. ಇದಿಷ್ಟು ಆಗ್ತದೆ ನೋಡಿ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಬಾಯ್ಲ್ ಆದ್ರೂ ಚೆನ್ನಾಗಿರುತ್ತೆ, ಕೆಲವರಿಗೆ ಜಾಸ್ತಿ ಬಾಯ್ಲ್. ನಾನು ತೆಂಗಿನಕಾಯಿ ತುರಿದಿಟ್ಬಿಟ್ಟಿದ್ದು ಇಲ್ಲಿ ನೋಡಿ, ಆಗಲೇ ತುರಿದಿಟ್ಟಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ಉಪ್ಪು ನೀವು ಬೇಕಾದ್ರೆ ನೋಡಿ ಹಾಕಿರಾಯ್ತು, ಯಾಕಂದರೆ ಗೆಣಸಿಗೆ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಲ್ಲ. ಸೊ ಒಂದು ಸ್ವಲ್ಪ ನೀರು ಹಾಕ್ತೀನಿ ನಾನು ನೋಡಿ. ಅಂದರೆ ನಾನು ಜಸ್ಟ್ ಗ್ರೈಂಡ್ ಮಾಡಿದೆ, ಆ ಥರನೂ ಮಾಡ್ಬೋದು, ಹೆಂಗಾದರೂ ಮಾಡ್ಬೋದು, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಕೆಲವ್ರಿಗೆ ಏನಂದರೆ ಗೆಣಸು ತುಂಬ ಬೆಂದಿರಬೇಕು. ನಮಗೆ ಆ್ಯಕ್ಚುಲಿ ನಾವು ಜಾಸ್ತಿ ಬಾಯ್ಲ್ ಮಾಡಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾತ್ರೆಯಲ್ಲೇ ಮಾಡ್ಬೇಕು ಗೆಣಸು, ಆಗಲೇ ಟೇಸ್ಟ್ ಜಾಸ್ತಿ ಇರೋದು. ನೀವು ಈಗಾಗಲೇ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು, ಟೈಮ್ ಆಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀವಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟಕ್ಕೆ ನೋಡಿ ಹಾಕಿ. ನಾನು ಸ್ವಲ್ಪ ಯಾವಾಗಲೂ ಸ್ವಲ್ಪ ಮಾಡೋದ್ರಿಂದ ಒಂದು ಮೀನನ್ನು ನಾನು 2 ಭಾಗ ಮಾಡಿ ಸ್ವಲ್ಪ ಫ್ರೈ ಮಾಡೋಣ ಅಂಥೇಳಿ ಇಬ್ಬರಿಗೆ. ಆ್ಯಕ್ಚುಲಿ ಫುಲ್ ಹಾಕೋಣ ಅಂದ್ಕೊಂಡೆ, ಬಟ್ ಅದು ಪ್ಯಾನ್ ಚಿಕ್ಕದಿರೋದ್ರಿಂದ ಮೀನೇನು ಯಾವ ಸ್ಟೇಜಿಗೆ ಬಂದಿದೆ ನೋಡೋಣ. ಓಪನ್ ಮಾಡ್ತಿದ್ದೇನೆ.
ಥರ ಆಗಿದೆ, ಚೆನ್ನಾಗಾಗಿದೆ ಇದು. ಮೆಂತೆಕಾಳು, ಕೆಂಪು ಬ್ಯಾಡಿಗೆ ಮೆಣಸನ್ನು ಹಾಕ್ತಾರೆ ನೋಡಿ. ಮೆಂತೆಕಾಳು ಆದ್ರೂ ಹಾಕ್ಬೋದು, ಇದಾದ್ರೂ ಹಾಕ್ಬೋದು, ಏನು ಸಾಸಿವೆ ಆದ್ರೂ ಹಾಕ್ಬೋದು, ಅದರಲ್ಲಿ ಯಾವುದಾದ್ರೂ ಹಾಕ್ಬೋದು, ತೊಂದರೆ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಅದಕ್ಕೂ ಹಾಕ್ಬೋದು, ಒಗ್ಗರಣೆಗೂ ಹಾಕ್ಬೋದು, ಹೆಂಗಾದ್ರೂ ಹಾಕ್ಬೋದು ನೋಡಿ. ಇವಾಗ ನಾನು ಇದಕ್ಕೆ ಹಾಕ್ತಿದ್ದೇನೆ. ಸೊ ನಮ್ಮದು ಅಡಿಗೆ ರೆಡಿ ಆಗಿದೆ ನೋಡಿ. ಪುಳಿ ಮುಂಚಿ ರೆಡಿ ಆಗಿದೆ, ಮತ್ತು ಗೆಣಸು ಕೂಡ ಆಗಿದೆ ಕಡಲೆ. ಅದೇ ಥರ ನಾನು ಇಟ್ಟಿದ್ದು ಒಂದು ಬಂಗುಡೆ, ಅದನ್ನು ಫ್ರೈ ರೆಡಿ ಆಗಿ ಇಟ್ಟಿದ್ದೆ. ಏನು ಪುಳಿ ಮುಂಚಿನ ಹಾಕ್ತಿದ್ದೆ ನಾನು. ಬಂಗುಡೆ ಫ್ರೈ ಮಾಡಿಟ್ಟಿದ್ದನ್ನು ಹಾಕ್ತಾ ಇದ್ದೇನೆ ನೋಡಿ. ಸೊ ಆಲ್ರೆಡಿ ಆಗಲೇ ಫ್ರೈ ಮಾಡಿಟ್ಟಿದೆ. ನಮ್ಮ ಕೇರಳ ಸ್ಟೈಲ್ ಊಟ ರೆಡಿ ಆಗಿದೆ ಇಲ್ಲಿ. ಸೊ ಇಟ್ಸ್ ರೆಡಿ ಟು ಈಟ್. ಸೊ ಅದೇ ಥರ ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಬೇರೆ ಥರ ಒಂದು ಪುಳಿ ಮುಚ್ಚಿ ಮಾಡ್ತೇನೆ. ಅದನ್ನು ಯಾವ ಥರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಸತಿ ಬೇರೆ ಥರ ಮಾಡಿದ್ದೀನಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗಲಿ, ಲೈಕ್ ಆಗಲಿ ಯಾರು ಮಾಡೋಕ್ಕೆ ಮರಿಬೇಡಿ. ಸೊ ಟೇಕ್ ಕೇರ್, ಬಾಯ್.